ಡಿಕೆ ಕ್ಯಾಬಿನೆಟ್ನಲ್ಲಿ ಕ್ಯಾತೆ ಮುಂದುವರೆದಿದೆ. ಹೈಕಮಾಂಡ್ ನಾಯಕರಿಂದ ಹೈ ವೋಲ್ಟೇಜ್ ಸಭೆ ಸಹ ನಡೆಯಲಿದೆ. ಸೊ ಈ ಒಂದು ಸಭೆಯಲ್ಲಿ ಗೊತ್ತಾಗುತ್ತೆ ಡಿಕೆ ಕ್ಯಾಬಿನೆಟ್ನಲ್ಲಿ ಕ್ಯಾತೆ ಮುಂದುವರೆದಿದೆ. ಹೈಕಮಾಂಡ್ ನಾಯಕರಿಂದ ಹೈ ವೋಲ್ಟೇಜ್ ಸಭೆ. ಮಲ್ಲಿಕಾರ್ಜುನ್ ಖರ್ಗೆ, ಉಸ್ತುವಾರಿ ಸುರ್ಜೇವಾಲಾ, ವೇಣುಗೋಪಾಲ್ ಹಾಗೂ ರಾಹುಲ್ ಗಾಂಧಿ ಚರ್ಚೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಿಎಂ ಡಿಕೆಶಿ ನೀಡಿದಂತಹ ಪಟ್ಟಿ ಬಗ್ಗೆ ನಾಯಕರುಗಳು ಚರ್ಚಿಸಲಿದ್ದಾರೆ. ಈ ಒಂದು ಮಹತ್ವದ ಸಭೆಯಲ್ಲಿ ಇನ್ನು ರಾಹುಲ್ ಗಾಂಧಿ ಅವರು ಅಂಕಿತ ಮಾತ್ರ ಬಾಕಿ ಇದೆ. ಸಂಜೆಯೊಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾಗುತ್ತಾ? ಡಿಕೆ ಕ್ಯಾಬಿನೆಟ್ನಲ್ಲಿ ಈ ಒಂದು ಖಾತೆ ಮುಗ್ದಿಲ್ಲ. ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಇವರ ಖಾತೆ ತಕ್ಕೊಂಡು ಕೂತಿದ್ದಾರೆ. ಸೊ ಇವತ್ತು ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಈ ಒಂದು ಹೈ ವೋಲ್ಟೇಜ್ ಸಭೆಗೆ ಉಸ್ತುವಾರಿ ಸಚಿವ ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಹಾಗೂ ರಾಹುಲ್ ಗಾಂಧಿ ಅವರು ಭಾಗಿಯಾಗಲಿದ್ದಾರೆ. ಈ ಒಂದು ಮಹತ್ವದ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಏನು ಕೊಟ್ಟಿದ್ದಾರೋ, ಒಂದು ಖಾತೆ ಬಗ್ಗೆ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೋ ಆ ಲಿಸ್ಟ್ ನ ಇಟ್ಕೊಂಡು ಚರ್ಚೆಯನ್ನ ಮಾಡ್ತಾರೆ. ಯಾವ ಮಂತ್ರಿಗೆ ಯಾವ ಮಂತ್ರಿಯ ಸ್ಥಾನವನ್ನ ಕೊಡ್ತಾರೆ ಅನ್ನುವಂತಹದ್ದು ಚರ್ಚೆ ನಡೆಯುತ್ತೆ. ಅದಾದ್ಮೇಲೆ ಏನಾದರೂ ರಾಹುಲ್ ಗಾಂಧಿ ಅಸ್ತು ಅಂದ್ರೆ ಸಂಜೆ ಒಳಗೇನೆ ನೂತನ ಸಚಿವರ ಯಾವ ಖಾತೆ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಇವತ್ತು ಹೈಕಮಾಂಡ್ ನಾಯಕರಿಂದ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಇವತ್ತೇ ತೀರ್ಮಾನ ಆಗುತ್ತಾ ಹಾಗಾದ್ರೆ ಮಂತ್ರಿಗಳ ಖಾತೆ? ಡಿಕೆ ಕ್ಯಾಬಿನೆಟ್ನಲ್ಲಿ ಖಾತೆ ಇನ್ನೂ ಸಹ ಕಮ್ಮಿ ಆಗಿಲ್ಲ, ಮುಂದುವರಿತಾನೆ ಇದೆ. ನಾಯಕರುಗಳೇ ಬಡ್ದಾಡ್ಕೊಳ್ತಿದ್ದಾರೆ, ಒಂದು ಕಡೆ ನಮಗೆ ಬೇಕು ಮಂತ್ರಿ ಸ್ಥಾನ ಅಂತ. ಇನ್ನು ಯಾವ ಖಾತೆ ಯಾವ ಮಂತ್ರಿಗೆ ಅನ್ನೋದು ಸಹ ಗೊತ್ತಾಗ್ಲಿಲ್ಲ. ಸೊ ಇವತ್ತು ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಇದಕ್ಕೋಸ್ಕರನೇ, ಇದೇ ಡಿಕೆ ಕ್ಯಾಬಿನೆಟ್ ಖಾತೆಗೋಸ್ಕರನೇ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಇನ್ನು ಈ ಹೈ ವೋಲ್ಟೇಜ್ ಸಭೆ ಬಗ್ಗೆ ಮತ್ತೊಂದಷ್ಟು ಅಪ್ಡೇಟ್ ಕೊಡೋಣ. ನಮ್ಮ ಕರೆಸ್ಪಾಂಡೆಂಟ್ ಆದಂತಹ ಮಾರುತಿ ಡೆಸ್ಕ್ ಇಂದ ಲೈವ್ ಅಲ್ಲಿ ನೇರವಾಗಿ ಜಾಯ್ನ್ ಆಗಿದ್ದಾರೆ. ಎಸ್ ಮಾರುತಿ, ಇವತ್ತು ಹೈಕಮಾಂಡ್ ನಾಯಕರಿಂದ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಈ ಒಂದು ಸಭೆಯಲ್ಲಿ ಗೊತ್ತಾಗುತ್ತೆ ಯಾವ ಮಂತ್ರಿಗೆ ಯಾವ ಖಾತೆ ಅಂತ. ಯಾಕಂದ್ರೆ ಡಿ ಕೆ ಅವರು ಕೊಟ್ಟಿರುವಂತಹ ಲಿಸ್ಟ್ ಅಲ್ಲಿ ಫೈನಲ್ ಆಗುತ್ತಾ, ರಾಹುಲ್ ಗಾಂಧಿ ಅವರು ಅಸ್ತು ಅಂತಾರ ಡಿ ಕೆ ಲಿಸ್ಟ್ಗೆ? ಮತ್ತೊಂದಷ್ಟು ಅಪ್ಡೇಟ್ ಕೊಡೋದಾದ್ರೆ ಇದ್ರ ಬಗ್ಗೆ. ಶಿಲ್ಪ, ಹೌದು, ಸಚಿವ ಸ್ಥಾನ ಯಾವಾಗ ಪಟ್ಟಿ ರಿಲೀಸ್ ಆಗುತ್ತೆ, ಯಾರು ಸಚಿವರು ಹಾಕ್ತಾರೆ ಅಂತ ಆದಾಗಿಂದಲೂ ಕೂಡ ಖಾತೆ ಯಾವ ಎಂಬ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ. ಕಳೆದ ಒಂದು ವಾರದಿಂದಲೂ ಕೂಡ ಖಾತೆ ಏನು ನಿರ್ಧಾರ ಮಾಡೋದಕ್ಕೆ ಸಾಕಷ್ಟು ಕಸರತ್ತನ್ನು ಹೈಕಮಾಂಡು ಮತ್ತು ರಾಜ್ಯ ನಾಯಕರು ಮಾಡ್ತಾರೆ. ಪ್ರಮುಖವಾಗಿ ಸಚಿವ ಸ್ಥಾನ ವಿಸ್ತರಣೆ ಆದ ನಂತರ ಒಂದಷ್ಟು ಹಿರಿಯ ಶಾಸಕರು ಮತ್ತು ಹೊಸದಾಗಿ ಆಯ್ಕೆಯಾಗಿರುವಂಥ ಶಾಸಕರು ಕೂಡ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ವಿರುದ್ಧ ಅಸಮಾಧಾನಗೊಂಡಿದ್ರು. ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ನಾವು ನಮ್ಮ ನಿರೀಕ್ಷೆಯಲ್ಲಿದ್ವಿ, ಬಟ್ ಹೈಕಮಾಂಡ್ ನಮ್ಗೆ ಅವಕಾಶನ ಕೊಟ್ಟಿಲ್ಲ ಅಂತ ಒಂದಷ್ಟು ಅಸಮಾಧಾನಗೊಂಡಿದ್ರು. ಅವ್ರನ್ನ ಮನವೊಲಿಸುವ ಪ್ರಯತ್ನ, ಅಸಮಾಧಾನವನ್ನು ಶಮನ ಮಾಡುವ ಪ್ರಯತ್ನ ಸಿಎಂ ಆಗಿರ್ಬೋದು, ಒಂದಷ್ಟು ಸಚಿವರುಗಳಾಗಿರ್ಬೋದು ಮತ್ತು ನೇರವಾಗಿ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಬಂದು ಒಂದಷ್ಟು ಜನರನ್ನ ಭೇಟಿಯಾಗಿ ಶಮನ ಮಾಡುವ ಪ್ರಯತ್ನಗಳನ್ನು ಅವ್ರ ಕಡೆಯಿಂದಲೂ ಕೂಡ ಮಾಡಿದ್ರು. ಇನ್ನೊಂದು ಕಡೆ ಸಿದ್ದರಾಮಯ್ಯರು ಕೂಡ ಒಂದಷ್ಟು ಮುನುಸು ಮುಂದುವರೆದೇ ಇರುವಂಥದ್ದು. ಪ್ರಮುಖವಾಗಿ ಸಿದ್ದರಾಮಯ್ಯರ ಮುನುಸು ಕಾಂಗ್ರೆಸ್ಗೂ ಮತ್ತು ಅದೇ ರೀತಿಯಾದ ಹೈಕಮಾಂಡ್ಗೂ ಕೂಡ ಸಾಕಷ್ಟು ಮುಜುಗರ ಮತ್ತು ಟೆನ್ಷನ್ ಅನ್ನ ತರ್ತಾ ಇರೋದು. ಯಾಕೆಂದ್ರೆ ಸಿದ್ದರಾಮಯ್ಯ ಇಲ್ಲಿವರೆಗೂ ಖಾತೆ ಹಂಚಿಕೆ ಆದ ನಂತರ, ಅಂದ್ರೆ ಸಚಿವ ಸಂಪುಟ ವಿಸ್ತರಣೆ ಆದ ನಂತರ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಿಕೆ ಆಗಿರ್ಬೋದು, ಮಾತನಾಡೋದಾಗಿರ್ಬೋದು, ಮತ್ತೆ ಒಂದು ರೀತಿಯಾದಂತಹ ಪಕ್ಷದಿಂದ ಅಂತರವನ್ನು ಕಾಯ್ದುಕೊಳ್ತಾ ಇರೋದು. ಪ್ರಮುಖವಾಗಿ ಹೈಕಮಾಂಡ್ ವಿರುದ್ಧ ಕೂಡ ಸಿದ್ದರಾಮಯ್ಯ ಈಗಾಗಲೇ ಮುನ್ಸ್ಕೊಂಡಿರೋದು. ಇದು ಒಂದಷ್ಟು ಟೆನ್ಷನ್ಗೆ ಸಿಎಂ ಕಾರಣ ಆಗಿರೋದು. ಹೀಗಾಗಿ ಖಾತೆ ಹಂಚಿಕೆ ಬಗ್ಗೆ ಆದ್ರೂ ಕೂಡ ನಿರ್ಧಾರ ಆಗಿಲ್ಲ. ಈಗಾಗಲೇ ರಾಹುಲ್ ಗಾಂಧಿ ಅವರನ್ನ ನಿನ್ನೆ ಕೂಡ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ರು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪಟ್ಟಿಯನ್ನು ಕೂಡ ರಾಹುಲ್ ಗಾಂಧಿಗೆ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈಗಾಗಲೇ ಪಟ್ಟಿಯನ್ನು ತಲುಪಿಸಿರೋದು. ಪ್ರಮುಖವಾಗಿ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಯಾರಿಗೆ ಯಾವ ಖಾತೆಗಳನ್ನು ಕೊಡಬೇಕು ಅಂತ ಒಂದು ಲಿಸ್ಟ್ ಅನ್ನ ಮಾಡ್ಕೊಂಡು ಈಗಾಗಲೇ ಸಿಎಂ ಆಗಿರುವಂತಹ ಡಿ ಕೆ ಶಿ ಅವರು ಕೊಟ್ಟಿರೋದು. ಆದ್ರೂ ಬಟ್ ಇಲ್ಲಿವರೆಗೂ ಕೂಡ ಹೈಕಮಾಂಡ್ ನಾಯಕರು ಇನ್ನ ಅದ್ರ ಬಗ್ಗೆ ನಿರ್ಧಾರ ಮಾಡಿಲ್ಲ. ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಮೀಟಿಂಗ್ ಅನ್ನ ಮಾಡಿರುವಂತದ್ದು. ಇದ್ರ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಅದೇ ರೀತಿ ರಾಹುಲ್ ಗಾಂಧಿ, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಕೂಡ ಒಂದು ಸುತ್ತಿನ ಮಾತುಕತೆಯನ್ನ ಆಗಿರುವಂತದ್ದು. ಮತ್ತೊಂದು ಮಾತುಕತೆಯನ್ನ ನಡೆಸಿ ಒಂದು ನಿರ್ಧಾರಕ್ಕೆ ಬಿಡುವ ಸಾಧ್ಯತೆ ಇರುವಂತದ್ದು. ಕೇವಲ ಈಗಾಗಲೇ ಪಟ್ಟಿಯ ರವಾನೆ ಆಗಿದೆ, ನಿರ್ಧಾರವೂ ಕೂಡ ಸಿಎಂ ಮಾಡಿದ್ದಾರೆ. ಬಟ್ ರಾಹುಲ್ ಗಾಂಧಿ ಅವರ ಅಂಕಿತ ಮಾತ್ರ ಬಾಕಿ ಇರುವಂತದ್ದು. ರಾಹುಲ್ ಗಾಂಧಿ ಹೇಳಿದ್ರೆ ಇವತ್ತು ಸಂಜೆ ಒಳಗೆ ಯಾವ ಖಾತೆ ಅಂತ ಕೂಡ ನಿರ್ಧಾರ ಆಗುವ ಸಾಧ್ಯತೆ ಇರುವಂತದ್ದು. ಶಿಲ್ಪ, ಎಸ್, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.